ಅಪರಾಧ ಕೃತ್ಯದಲ್ಲಿ ಭಾಗಿ 45 ಮಂದಿ ಗಡೀಪಾರು ಕಮಿಷನರ್ ಎನ್ ಶಶಿಕುಮಾರ್. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ವಿವಿಧ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ 45 ಮಂದಿಯನ್ನು ಗಡೀಪಾರು ಮಾಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದರು. ಕೊಲೆಗೆ ಯತ್ನ, ದರೋಡೆ, ಹಲ್ಲೆ ಮೊದಲಾದ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಇವರು ಭಾಗಿಯಾಗಿದ್ದರು. ಇವರ ವಿರುದ್ಧ ದಾಖಲಾಗಿದ್ದ ಪ್ರಕರಣಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಅವಳೇ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಗಡೀಪಾರು ಮಾಡಲಾಗಿದೆ. ಈ ಕ್ರಮವನ್ನ ಮುಂದುವರಿಸಲಾಗುವುದು. ಗಡೀಪಾರಾದವರ ಚಲನವಲನದ ಮೇಲೆ ನಿಗಾ ಇಡುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಗಡೀಪಾರಾದವರು ನಗರದಲ್ಲಿ ಕಾಣಿಸಿಕೊಂಡರೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಬೇಕು. ಆದೇಶ ಉಲ್ಲಂಘಿಸಿ ಮತ್ತೆ ನಗರಕ್ಕೆ ಬಂದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಬೈಂಡಿಂಗ್ ಓವರ್ 2 ಲಕ್ಷ, 3 ಲಕ್ಷ, 5 ಲಕ್ಷ, ಯಾರೋ ಒಬ್ರು ಚುನಾಯಿತ ಪ್ರತಿನಿಧಿಗಳ ಒಂದು ಶ್ಯೂರಿಟಿ ಬೇಕು, ಗೌರ್ಮೆಂಟ್ ಎಂಪ್ಲಾಯಿ ಶ್ಯೂರಿಟಿ ಬೇಕು, ಈ ತರ ಬೇರೆ ಬೇರೆ ಕಂಡೀಷನ್ಸ್ ಹಾಕ್ಬಿಟ್ಟು ನಾವು ಬೈಂಡಿಂಗ್ ಓವರ್ ಮಾಡಿಸುವಂಥದ್ದು ಕೂಡ ಮಾಡಿದ್ವಿ. ಮುಂದುವರೆದು ಹಲವಾರು ಅಪರಾಧಿಗಳು ನಿರಂತರವಾಗಿ ರೂಢಿಗತ ಅಪರಾಧಿಗಳ ರೀತಿಯಲ್ಲಿ ಮಾರ್ಪಟ್ಟಿರುವಂಥದ್ದು ಮತ್ತೆ ಇಷ್ಟೆಲ್ಲ ಮಾಡಿದ್ದಾಗ್ಯೂ ಕೂಡ ಮತ್ತೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದರ ಹಿನ್ನೆಲೆಯಲ್ಲಿ ನಾವು ಗಡೀಪಾರು ಪ್ರಕ್ರಿಯೆಯನ್ನ ಮಾಡಬೇಕು ಅಂತಂದ್ರೆ ಕಳೆದ 2-3 ತಿಂಗಳಿಂದ ನಿರಂತರವಾದ ಒಂದು ಪ್ರೊಸೀಡಿಂಗ್ಸ್ ಅನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಒಟ್ಟು 45 ಆರೋಪಿಗಳ ವಿರುದ್ಧ ಗಡೀಪಾರು ಆದೇಶವನ್ನ ನಾವು ಮಾಡಿದ್ದೇವೆ. ಗಡೀಪಾರು ಮಾಡಿರುವಂತವ್ರನ್ನ ಬೀದರ್, ಗುಲ್ಬರ್ಗ, ಯಾದಗಿರಿ, ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಅದರ ಒಂದು ನಿರ್ದಿಷ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗಡೀಪಾರು ಮಾಡಿರುವಂಥದ್ದು ಕಂಡು ಬಂದಿದೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಡಿಸಿಪಿಗಳು, ಎಸಿಪಿಗಳು ಮತ್ತು ಇನ್ಸ್ಪೆಕ್ಟರ್ಗಳು ಮತ್ತು ಸಾಕಷ್ಟು ಜನ ಸಿಬ್ಬಂದಿಗಳು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇದರಲ್ಲಿ ಅವರು ರೂಢಿಗತ ಅಪರಾಧಿಗಳಿರಬೇಕು ಮತ್ತೆ ಇಮಿಡಿಯೇಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ 24 ಪ್ರಕರಣಗಳಿರಬೇಕು. ಮತ್ತು ಅವರಿಂದ ಅಲ್ಲಿ ಕಂಪ್ಲೇಂಟ್ಸ್ ಇರ್ಬೋದು, ವಿಕ್ಟಿಮ್ಸ್ ಇರ್ಬೋದು, ವಿಟ್ನೆಸಸ್ ಇರ್ಬೋದು, ಅಥವಾ ಜನರಲ್ ಸಾರ್ವಜನಿಕರಿಗೆ ತೊಂದರೆ ಇದೆ ಅನ್ನುವಂಥದ್ದು ಸಾಬೀತಾಗಬೇಕು. ಇದೊಂದು ಮ್ಯಾಜಿಸ್ಟ್ರಿಯಲ್ ಆರ್ಡರ್ ಇರುತ್ತೆ. ನಮ್ಮ ಡಿಸಿಪಿ ಅವರಿಗೆ ಪ್ರದತ್ತವಾಗಿರುವಂತಹ ಒಂದು ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಯೂಸ್ ಮಾಡಿ ಒಂದು ಎಕ್ಸ್ಟರ್ಮೆಂಟ್ ಆರ್ಡರ್ನ ಮಾಡಲಾಗಿದೆ. ಸಾಕಷ್ಟು ಜನರ ಪಟ್ಟಿ ಕೂಡ ಇನ್ನೂ ಇದೆ. ಅದರಲ್ಲಿ ಸುಮಾರು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ, ಸುಮಾರು ಜನ ನಾಪತ್ತೆಯಾಗಿದ್ದಾರೆ. ನಮ್ಮ ಅವಳಿ ನಗರದ ವ್ಯಾಪ್ತಿ ಬಿಟ್ಟು ಹೊರಗಡೆ ತಲೆಮರೆಸ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಇರುವಂತಹ ಅಫೆಂಡರ್ಸ್ ಕೂಡ ಇದ್ದಾರೆ. ಅಂಥವ್ರನ್ನೆಲ್ಲ ಇವಾಗ ಹುಡುಕುವಂಥದ್ದು, ಐಡೆಂಟಿಫೈ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಅವ್ರು ಸಿಕ್ಕಂಗೆ ಇನ್ನೂ ಗಡೀಪಾರು ಆದೇಶದ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತೀವಿ. ಮುಂದುವರೆದು ಇದಕ್ಕಿಂತ ಗಂಭೀರ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡಿರುವಂಥ ಆರೋಪಿಗಳ ಮೇಲೆ ನಾವು ಗೂಂಡಾ ಕಾಯ್ದೆಯನ್ನು ಹಾಕುವಂಥದ್ದು ಕೂಡ ಪ್ರಪೋಸ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಆ ಒಂದು ಹೆಡ್ಡಲ್ಲಿ ಕೂಡ ಅಫೆನ್ಸಸ್ ಇದ್ದಂಥವ್ರು ಯಾರು ಎಲಿಜಿಬಲ್ ಇದ್ದಾರೆ ಅಂಥವ್ರ ಮೇಲೆ ಗೂಂಡಾ ಕಾಯ್ದೆಯನ್ನು ಕೂಡ ಹಾಕಲಾಗುತ್ತೆ. ಗಡೀಪಾರು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲಿಗೆ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು. ಅವರು ಯಾವ ಜಿಲ್ಲೆಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು. ಅದನ್ನ ನಿರಂತರವಾಗಿ ನಾವು ತಪಾಸಣೆ ಮಾಡುವಂಥದ್ದು ಮಾಡ್ತಾ ಇರ್ತೀವಿ. ನಾಮಕೆ ವಾಸ್ತೆ ಮಾಡಿ ಸುಮ್ಮನೆ ಒಂದು ಪ್ರಕ್ರಿಯೆ ಅಂತ ಮುಗಿಸಲ್ಲ. ಯಾವ ಸ್ಟೇಷನ್ ಇದೆ, ಯಾವ ಡಿಸ್ಟಿಕ್ ಇದೆ, ಆ ಡಿಸ್ಟಿಕ್ ಅಧಿಕಾರಿಗಳು ಮತ್ತು ಆ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಅಲ್ಲಿಯ ಇರುವಿಕೆಯನ್ನ ಖಾತ್ರಿ ಮಾಡ್ಕೋತೀವಿ. ಅವ್ರ ಅಕಸ್ಮಾತ್ ಏನಾದರೂ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾರೆ, ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂತ ತಿಳಿದು ಬಂದ್ರೆ ಎಕ್ಸ್ಟರ್ಮೆಂಟ್ ಆದೇಶದ ಉಲ್ಲಂಘನೆ ಅಂತ ಅಂದ್ಬಿಟ್ಟು ಅವ್ರನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಅಧಿಕಾರ ಕೂಡ ನಮ್ಮ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಇರುವಂತ ಡಿಸಿಪಿ ಅವ್ರಿಗಿರುತ್ತೆ. ಹಂಗಾಗಿ ಅದು ಮಾಡ್ತೀವಿ. ಏನು ಆದೇಶ ಮಾಡಿದರೆ ಇದು 6 ತಿಂಗಳ ಕಾಲ ಚಾಲ್ತಿಯಲ್ಲಿರುತ್ತೆ. ಹಂಗಾಗಿ ಅದನ್ನ ಪಾಲನೆ ಮಾಡಬೇಕು. ವೈಲೇಷನ್ ಕಂಡು ಬಂದಂತ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಮನೆಯವರು ಇರ್ಬೋದು, ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಮಾಧ್ಯಮದವರು ಯಾರಿಗೆ ಇದ್ರ ಬಗ್ಗೆ ತಿಳಿಯುತ್ತೆ ಅವರು ಮಾಹಿತಿ ನೀಡಿದ್ರೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ. ಯಾರು ಹೇಳಿಲ್ಲ ಅಂದ್ರೆ ನಿರಂತರವಾಗಿ ನಾವು ವಾಚ್ ಮಾಡುವಂತ ಕೆಲಸ ಮಾಡ್ತೀವಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.